ಜಿಲ್ಲೆಯ ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆಯಲ್ಲಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ ಅವರು ದಿಢೀರ್ ಭೇಟಿ ನೀಡಿ ಅಕ್ಕಿಯನ್ನ ಕ್ಲೀನ್ ಮಾಡಿ ಅದರಿಂದ ಬಂದ ಕಸ ಹಾಗೂ ವೇಸ್ಟೇಜ್ ಅಕ್ಕಿಗಳನ್ನ ಒಂದು ಕಡೆ ಶೇಖರಣೆ ಮಾಡಿದ್ದೆವು. ಅದನ್ನ ವಿಡಿಯೋ ಮಾಡಿ ಇಂತಹ ಕಳಪೆ ಅಕ್ಕಿಯನ್ನ ಬಳಸುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ವಸತಿ ಶಾಲೆಯ ಬಗ್ಗೆ ಸುಳ್ಳು ಆರೋಪ ಮಾಡಿರುತ್ತಾರೆ. ಈ ಸುದ್ದಿ ತಿಳಿದು ಶ್ರೀ ಟಿವಿ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಶಾಲೆಯಲ್ಲಿ ಪ್ರತಿನಿತ್ಯದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆಯಲಾಯಿತು. ಶಿಕ್ಷಣದ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಲಾಸ್ಟ್ ಇಯರ್ 100% ರಿಸಲ್ಟ್ ಕೊಟ್ಟಿದ್ದಾರೆ. ಎಲ್ಲ ನಮಗೆ ಸ್ಪೆಷಲ್ ಕ್ಲಾಸ್ ಕೊಡೋದಾಗಲಿ ಎಲ್ಲ ಮಾಡ್ತಿದ್ದಾರೆ. ಒಂದು ಅವ್ರ ಟೀಚರ್ಸು ಈಗ ನಾವು ಏನಾದರೂ ಗೊತ್ತಿಲ್ಲ ಅಂತ ಡೌಟ್ ಕೇಳ್ಕೊಂಡು ಹೋದರೆ ಯಾವ ಸಮಯದಲ್ಲೂ ಹೋದರೂ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಎಲ್ಲದರಲ್ಲೂ ನಮಗೆ ಗೈಡ್ಲೈನ್ಸ್ ಆಗಲಿ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ. ಶಿಕ್ಷಣದ ಬಗ್ಗೆ ಅಷ್ಟು ಉತ್ತಮವಾಗಿರೋ ಶಿಕ್ಷಣ ಸರ್ ಇಲ್ಲಿದ್ದು. CBSE ಆಗಲಿ ಆಗ ಕಾಲೇಜ್ ಸೈಡಲ್ಲಿ ಸೈನ್ಸ್ ಆಗಲಿ PCM ಬಗ್ಗೆ ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಿದ್ದಾರೆ. ಇದರಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಬಿಸಿ ಊಟ ಏನೂ ಬೆಳಿಗ್ಗೆದು ಊಟ ಮಧ್ಯಾಹ್ನಕ್ಕೆ ಕೊಡೋದಿಲ್ಲ, ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ. ಎಲ್ಲ ಬಿಸಿ ಆಗಲಿ ಟೇಸ್ಟ್ ಆಗಲಿ ಎಲ್ಲ ಚೆನ್ನಾಗಿದೆ ಸರ್. ಕ್ಲೀನಿಂಗ್ ಸ್ಟಾಫ್ಸ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ ಸರ್. ನಮ್ಮ ರೂಮ್ ಆಗಲಿ ಅವರೇ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾರೆ. ವಾಶ್ರೂಮ್ಸ್ ಆಗಲಿ ಅಲ್ಲಿ ಊಟ ಮಾಡೋ ಕಡೆ ಸಿಂಕ್ ಸರ್, ಪಾತ್ರೆ ತೊಳೆ ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಸರ್ ಅವರೇ. ಮತ್ತು ಇನ್ನೊಂದು ಇದು ರಿಕ್ವೆಸ್ಟ್, ರಾಜಕೀಯ ಸ್ಕೂಲ್ ಮಾತ್ರ ತರಬೇಡಿ. ಅದು ರಾಜಕೀಯ ಒಂದು ಕಡೆ ಇರಲಿ, ಸ್ಕೂಲ್ ಒಂದು ಕಡೆ ಇದೆ, ಎಜುಕೇಷನ್ ಬೇರೆ ರಾಜಕೀಯ ಇರಲಿ, ಅದು ಈ ಸ್ಕೂಲ್ ಮ್ಯಾಟರಿಗೆ ತರಬೇಡಿ. ಅದೊಂದು ಎಲ್ಲರ ಕಡೆಯಿಂದ ಅದೊಂದು ರಿಕ್ವೆಸ್ಟ್ ನಮ್ಮದು. ಸ್ಕೂಲಲ್ಲಿ ಎಜುಕೇಷನ್ ಅಂತ ಬಂದರೆ ತುಂಬ ಒಳ್ಳೆ ಎಜುಕೇಷನ್ ಸಿಗ್ತಿದೆ. ನಮಗೆ ಟೈಮ್ ಆಗಿ ಊಟ ಆಗಲಿ ಪ್ರತಿಯೊಂದು ನೀಟಾಗೆ ಕೊಡ್ತಿದ್ದಾರೆ. ಸ್ಪೋಕನ್ ಕ್ಲಾಸ್ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಮತ್ತು ಡೈಲಿ ಬೆಳಗ್ಗೆ ಯೋಗ ಕ್ಲಾಸ್ ಆಗಿರ್ಬೋದು, ಅದರಿಂದ ತುಂಬ ಹೆಲ್ಪ್ ಆಗ್ತಿದೆ, ನಮಗೆ ತುಂಬ ಯೂಸ್ಫುಲ್ ಆಗ್ತಿದೆ. ಮತ್ತು ಊಟದ ವಿಚಾರದಲ್ಲಿ ಅಂತ ಬಂದರೆ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪ್ರತಿಯೊಂದು ಬಿಸಿ ಊಟನೇ ನಮಗೆ ಕೊಡ್ತಿದ್ದಾರೆ. ಯಾವುದೂ ಸರಿ ಇಲ್ಲ ಅಂತ ಹೇಳಂಗಿಲ್ಲ. ಅವತ್ತು ಬಂದು ಮುಳ್ಳಕ್ಕಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದು ಯಾವುದು ಸರಿ ಇಲ್ಲ, ಹುಳ ಇದೆ, ಅದು ಏನಿದೆ ಅಂತ ಅದು ಯಾವುದೇ ಥರ ಸಮಸ್ಯೆ ಇಲ್ಲ. ನಮಗೆ ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿ ಊಟ ಕೊಡ್ತಿದ್ದಾರೆ. ನಮಗೆ ಟೀಚರ್ಸ್ ಆಗಿರ್ಬೋದು ತುಂಬ ಸಪೋರ್ಟ್ ಕೊಡ್ತಿದ್ದಾರೆ. ರಾಜಕಾರಣಿ ವಿಷಯದಲ್ಲಿ ಅವ್ರದ್ದೇ ಬಿಟ್ಟಿದ್ದು, ಮತ್ತು ಸ್ಕೂಲ್ ಹತ್ರ ಬಂದುಬಿಟ್ಟು ಸುಮ್ಮನೆ ಏನೇನಪ್ಪ ಇದು ಮಾಡಬೇಡಿ. ಇಲ್ಲಿ ಹೇಳಿರೋದಲ್ಲ ಬರೀ ಸುಳ್ಳು. ಎಲ್ಲ ಕ್ಲೀನಾಗಿ ಕೊಡ್ತೀವಿ ನಮಗೆ ಅಕ್ಕಿ. ಅದು ಕ್ಲೀನ್ ಮಾಡಿ ಇಟ್ಟಿರೋ ಅಕ್ಕಿಯಲ್ಲಿ ನೋಡ್ಬಿಟ್ಟು ಒಳ್ಳೆ ಇದೆ ಅಂತ ಹೇಳಿದ್ದಾರೆ. ಅದೆಲ್ಲ ಬರೀ ಸುಳ್ಳು. ಈಗ ನ್ಯೂಸ್ ಏನು ಬಂದಿದೆ, ಎಲ್ಲ ನಮಗೆ ನೀಟಾಗಿ ಕೊಡ್ತಿದ್ದಾರೆ. ಏನು ಊಟ ತಿಂಡಿಯಿಂದ ಹಿಡಿದು ಎಲ್ಲ ಕೊಡ್ತಿದ್ದಾರೆ ಕ್ಲೀನಾಗಿ. ಟೀಚರ್ಸ್ ಅಷ್ಟೇ, ಎಲ್ಲ ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ, ಎಲ್ಲರೂ ಹೇಳ್ಕೊಡ್ತಾರೆ. ಚೆನ್ನಾಗಿದೆ ಇಲ್ಲಿ. ವಾರ್ಡನ್ ಸರ್ ಆಗಲಿ, ಪ್ರಿನ್ಸಿಪಲ್ ಸರ್ ಆಗಲಿ ಎಲ್ಲ ಕರೆಕ್ಟಾಗಿ ಕೊಡ್ತಿದ್ದಾರೆ ನಮಗೆ. ಇಲ್ಲಿ ಏನಿಲ್ಲ ಅಂತ ಪ್ರಾಬ್ಲಮ್ಮು. ಅವರೆಲ್ಲ ಬರೀ ಸುಳ್ಳು ಹೇಳಿರೋದು. ಎಲ್ಲ ಕ್ಲೀನಾಗಿ ಇಲ್ಲಿದೆ. ಕೊಡ್ಲಿಪೇಟೆ ಸ್ಕೂಲಲ್ಲಿ ಎಲ್ಲ ಚೆನ್ನಾಗಿದೆ. ಇಲ್ಲಿ ಊಟದ ವಿಷಯ ಆಗಿರ್ಬೋದು, ಹಾಗೆ ಟೀಚರ್ಸ್ ಆಗಿರ್ಬೋದು, ಹಾಗೆ ನಮ್ಮ ಪ್ರಿನ್ಸಿಪಲ್ ಸರು, ವಾರ್ಡನ್ ಸರು ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ. ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಚೆನ್ನಾಗಿದೆ. ಆಮೇಲಿಂದ ಊಟದ ವ್ಯವಸ್ಥೆನೂ ಚೆನ್ನಾಗಿದೆ. ಯಾರ್ಯಾರೋ ಬಂದು ರಾಜಕೀಯ ಇದೆಲ್ಲ ನಮ್ಮ ಸ್ಕೂಲಿಗೆ ತರಬಾರ್ದು ಅಂತ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ವಸತಿ ಶಾಲೆಯ ಪ್ರಭಾರ ಪ್ರಾಂಶುಪಾಲ ಡಾಕ್ಟರ್ ಗುರುಸ್ವಾಮಿ ಶ್ರೀ ಟಿವಿ ವರದಿಗಾರರೊಂದಿಗೆ ಮಾತನಾಡಿ, ವಸತಿ ಶಾಲೆಯಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯ ನೀಡಲಾಗುತ್ತಿದೆ. ಪೋಷಕರು ಕೂಡ ನಮ್ಮೊಂದಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಬೇಸರ ತಂದಿದೆ ಎಂದರು. ವರದಿ ರಘು, ಕೊಡ್ಲಿಪೇಟೆ. ಮುಖಾಂತರ ಹರಿದಾಡ್ತಾ ಇರುವಂಥ ಏನೆಲ್ಲ ಇನ್ಫಾರ್ಮೇಷನ್ಸ್ ಇದೆಯೋ ಅವು ಪರಿಪೂರ್ಣವಾದಂಥ ಸುಳ್ಳು ಮಾಹಿತಿನ ಅಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇರುವಂಥದ್ದು. ವಾಸ್ತವ ಅಂಶ ಬಂತಂದಾಗ ನಮ್ಮ ಶಾಲೆ ಮತ್ತು ಕಾಲೇಜಿನಲ್ಲಿ ಏನು ವಿದ್ಯಾರ್ಥಿಗಳಿದ್ದಾರೋ, ಒಟ್ಟು 234 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಲ್ಲೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಇಲ್ಲಿ ಓದಲಿಕ್ಕೆ ಶ್ರಮಪಟ್ಟು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಆಗಲಿ, ಹಾಗೆಯೇ ನಮ್ಮ ನಾನ್ ಟೀಚಿಂಗ್ ಫ್ಯಾಕಲ್ಟಿ ಆಗಲಿ, ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಜೊತೆಗೆ ಅವರ ಸ್ವಚ್ಛತೆ, ಅವರ ಊಟ ಉಪಚಾರಗಳು, ಆಟ ಪಾಠ ಪ್ರತಿಯೊಂದು ಕೂಡ ಹೆಚ್ಚು ಒತ್ತು ಕೊಟ್ಟು ಪಾಲನೆ ಪೋಷಣೆ ಮಾಡ್ತಿರುವಂಥ ಕೆಲಸ ಕಾರ್ಯಗಳು ತುಂಬ ಅಚ್ಚುಕಟ್ಟಾಗಿ ಆಗ್ತಾ ಇರುವಂಥ ತುಂಬ ಹೆಮ್ಮೆ ಪಡುವಂಥ ಒಂದು ಸಂಗತಿ ಅಂತೇಳಿ ನಾನು ತುಂಬ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಮೊನ್ನೆ ಊಟಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದೊಂದು ಬಂದಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಷನ್ಗೆ ಅಲ್ಲಿ ನಮ್ಮ ಏನು ಕಿಚನ್ ಲೈಕ್ ಅಡುಗೆ ಮನೆ ಏನಿತ್ತು ಒಳಗಡೆ, ಆ ಸ್ಟೋರ್ ರೂಮಲ್ಲಿದ್ದಂಥ ಒಂದು ಅಕ್ಕಿಯ ಚೀಲವನ್ನು
ನಮ್ಮ ಸ್ವಚ್ಛತೆ ಮಾಡುವಂಥವ್ರು ಅದನ್ನು ನೀಟಾಗಿ ಸೋಸಿ ಅದನ್ನು ಕ್ಲೀನ್ ಮಾಡಿ ಮಕ್ಕಳಿಗೆ ಆ ತಿಂಡಿ ಮಾಡಿಕೊಡೋದಾಗಲಿ, ಹಾಗೆಯೇ ಮಧ್ಯಾಹ್ನದ ಊಟ, ಹಾಗೆಯೇ ರಾತ್ರಿ ಊಟ ಮಾಡಿಕೊಡೋದಾಗಲಿ ಅದನ್ನು ಚಾಚು ತಪ್ಪದೆ ಕ್ರಮವಹಿಸಿ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ವೈಯಕ್ತಿಕವಾಗಿ ಹಾಗೆ ನಮ್ಮ ವಾರ್ಡನ್ ಸರ್ ನಂಜುಂಡಸ್ವಾಮಿ ಸರ್ ಅಂತ ಹೇಳಿದ್ದಾರೆ, ಅವರು ಕೂಡ ತುಂಬ ಶಿಸ್ತುಬದ್ಧವಾಗಿ ತುಂಬ ನಿಯಮಗಳನ್ನ ರೂಪಿಸಿ ಹೀಗೇ ಮಾಡಬೇಕು. ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಸರು ಕೂಡ ತುಂಬ ಈ ವಿಚಾರದಲ್ಲಿ ನಮಗೆ ಊಟದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳು ಮೋಸ ಆಗಬಾರ್ದು, ಏನು ಮೆನು ಇದೆಯೋ ಆ ಪ್ರಕಾರವೇ ಕೊಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಮಗೆ ಇನ್ಸ್ಪೆಕ್ಷನ್ ಬಂದಾಗೆಲ್ಲ ತುಂಬ ಸರಿ ಬಂದಿದ್ದಾರೆ. ಬಂದು ನಮಗೆ ಎಲ್ಲ ಥರದ ಗೈಡ್ಲೈನ್ಸ್ ಕೊಟ್ಟು ನಮಗೆ ಉತ್ತಮವಾದಂಥ ಮಾರ್ಗದರ್ಶನ ಕೊಟ್ಟು ನಮಗೆ ಒಂದು ಕ್ರಿಯಾಶೀಲರಾಗಿ ಕೆಲಸ ಮಾಡಲಿಕ್ಕೆ ಒಂದು ಸ್ಫೂರ್ತಿನೂ ಕೂಡ ಅವ್ರು ನೀಡಿದ್ದಾರೆ. ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ಶಾಲೆಗೆ ಭೇಟಿ ಕೊಟ್ಟಾಗ ಸ್ವಚ್ಛತೆ ಬಗೆಯಲ್ಲಿ ನಾವು ಲಾಸ್ಟ್ ಟೈಮ್ ಒಂದು 6 ತಿಂಗಳ ಹಿಂದೆ ಭೇಟಿ ಕೊಟ್ಟಾಗ ಅದಕ್ಕಿಂತಲೂ ಉತ್ತಮವಾಗಿ ಸ್ವಚ್ಛತೆ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಫುಡ್ ಸೆಕ್ಷನಿಗೆ ಹೋದಾಗಲೂ ಕೂಡ ಇಲ್ಲಿ ಯಾವುದೇ ರೀತಿ ದೋಷಗಳು ಕಂಡುಬಂದಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಸರ್ಕಾರ ತರುವಂಥ ಅನುದಾನಗಳು ಸಮರ್ಪಕವಾಗಿ ಬಳಕೆ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ಕೂಡ ಇದೆ. ಅಧ್ಯಾಪಕರನ್ನ ಹೊರಗಿಟ್ಟು ವಿದ್ಯಾರ್ಥಿಗಳೊಂದಿಗೆ ಇಲ್ಲಿ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಿದ್ದು. ಆಗ ಪ್ರಮುಖವಾಗಿ ಏನು ಅಂತ ಇಶ್ಯೂಗಳು ಕಂಡು ಬಂದಿಲ್ಲ. ಇಲ್ಲಿ ಕೆಲವೊಂದು ದುರಸ್ತಿ ಬಗ್ಗೆ, ಅದೇ ರೀತಿ ಸೋಲಾರ್ ನೀರಿನ ವ್ಯವಸ್ಥೆ ಬಗ್ಗೆ ಸಾಲ್ತಾ ಇಲ್ಲ ಎಂಬ, ಅದೇ ರೀತಿ ಸ್ಪೋರ್ಟ್ಸ್ ಕಿಟ್ ಬಗ್ಗೆ ಬೇಡಿಕೆ ಇಟ್ಟರು ಮಕ್ಕಳು. ಅದೇ ರೀತಿ ಪ್ಲೇ ಗ್ರೌಂಡ್ ಅದನ್ನು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಇಲ್ಲಿ ನೋಡಿದಾಗ ಸರ್ಕಾರದಿಂದ ಬರುವಂಥ ಅನುದಾನಗಳು ಸಮರ್ಪಕವಾಗಿ ಶಾಸಕರು ಭೇಟಿ ನೀಡಿ ಕೆಲವಾರು ಕೊರತೆಗಳ ಬಗ್ಗೆ ಏನು ಅವರು ಧ್ವನಿ ಎತ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಕೂಡ ಇವತ್ತು ಇಲ್ಲಿ ಶಾಲೆಗೆ ವಿಸಿಟ್ ಮಾಡಿ ಎಲ್ಲ ಕೂಲಂಕುಷವಾಗಿ ಬೆಳಗ್ಗೆಯಿಂದ ಎಲ್ಲದೂ ಕೂಡ ಎಲ್ಲ ಸವಲತ್ತುಗಳನ್ನು ಕೂಡ ಕೂಲಂಕುಷವಾಗಿ ಖುದ್ದು ಪರಿಶೀಲನೆ ಮಾಡಿದ್ದೀನಿ. ಊಟ ಇರ್ಬೋದು, ಆಟದ ಮೈದಾನ ಇರ್ಬೋದು, ಬಿಸಿ ನೀರು ಇರ್ಬೋದು, ಇದೆಲ್ಲ ನಾನು ಪರಿಶೀಲನೆ ಮಾಡಿದ ಪ್ರಕಾರ ಇಲ್ಲೆಲ್ಲದೂ ಕೂಡ ನಾವು ಏನು ನಿರೀಕ್ಷೆ ಮಾಡ್ತೀವಿ ಮತ್ತು ನಿಯಮಾನುಸಾರ ಯಾವ ರೀತಿ ಇರಬೇಕೋ ಅದಕ್ಕಿಂತ ಹೆಚ್ಚಿನದಾಗಿ ತಾವು ಕೂಡ ನೋಡ್ಬೋದು. ನೀವು ಕ್ಯಾಮ್ರಾನ ಈ ಕಡೆ ತಿರುಗಿಸಿದ್ರೆ ಗೊತ್ತಾಗುತ್ತೆ. ಇದು ಶಾಲೆ ತೀರಾ ಸುವ್ಯವಸ್ಥಿತವಾಗಿದೆ. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಎಲ್ಲ ಸೀಟುಗಳು ಕೂಡ ಇಲ್ಲಿ ಭರ್ತಿ ಆಗಿದೆ. ಮತ್ತು ಇಲ್ಲಿ ಎಲ್ಲ ಜನ ಇಡೀ ಜಿಲ್ಲೆಯಾದ್ಯಂತ ಅಲ್ಲದೆ ಇಡೀ ರಾಜ್ಯಾದ್ಯಂತ ಈ ಶಾಲೆಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇಲ್ಲಿದ್ದು, ಮತ್ತು ಲಾಸ್ಟ್ 2 ವರ್ಷದಿಂದ ಕೂಡ ಇಲ್ಲಿ 100% ರಿಸಲ್ಟ್ ಬರ್ತದೆ. ಇಡೀ ರಾಜ್ಯದಲ್ಲೇ ಮೊದಲನೇ ಶಾಲೆ ಇದಾಗಿದೆ. ವರದಿಗಳನ್ನ ನಾನು ಆಧರಿಸಿ ನೋಡಿ ತಕ್ಷಣ ನಾನು ಈ ಶಾಲೆಗೆ ಬಂದು ಭೇಟಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿಯ ಶಾಲೆಯ ಸ್ವಚ್ಛತೆ ಹಾಗೂ ಬೋಧಕ ಹಾಗೂ ಬೋಧಕೇತರ ವರ್ಗದವರ ಒಂದು ಶಿಸ್ತು ಮತ್ತು ಮಕ್ಕಳಲ್ಲಿಯೂ ಸಹ ಶಿಸ್ತು ಮತ್ತು ಸ್ವಚ್ಛತೆ ಇವೆಲ್ಲವನ್ನು ನೋಡಿ ನಮಗೆ ಬಹಳ ಖುಷಿಯಾಗಿದೆ. ಆದರೆ ಇಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸುಜಾ ಕುಶಾಲಪ್ಪನವರು ಮಾಡಿರುವ ದೂರು ನಿಜವಾಗಿಯೂ ಅದು ಸತ್ಯಕ್ಕೆ ದೂರವಾಗಿರ್ತದೆ. ಏಕೆಂತ ಹೇಳಿದರೆ ಅವರು ಕೇವಲ ಯಾವುದೋ ಒಂದು ವೈಯಕ್ತಿಕವಾದ ಒಂದು ದುರ್ದೇಶಪೂರಿತವಾಗಿ ಹಾಗೂ ವೈಯಕ್ತಿಕವಾದ ಒಂದು ದ್ವೇಷವನ್ನು ಇಟ್ಟುಕೊಂಡು ಈಗಾಗಲೇ ತಮ್ಮ ಒಂದು ಕುಶಾಲನಗರದಲ್ಲಿ ನಡೀತಾ ಇರತಕ್ಕಂತಹ ಒಂದು ಮೌಲಾನಾ ಅಬ್ದುಲ್ ಕಲಾಂ ವಸತಿ ಶಾಲೆಯ ಒಂದು ಕಟ್ಟಡದ ವಿಚಾರವಾಗಿ ತನಗೆ ಆ ಒಂದು ಕಾಂಟ್ರಾಕ್ಟ್ ಗುತ್ತಿಗೆ ನಮಗೆ ಸಿಗಲಿಲ್ಲ ಅನ್ನೋ ಒಂದು ಉದ್ದೇಶದಲ್ಲಿ ಅವರು ಮಾನ್ಯ ಅಲ್ಪಸಂಖ್ಯಾತರ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಒತ್ತಡ ನೀಡುವುದರ ಮೂಲಕ ಅವರು ಇದು ಮಾಡ್ತಾರೆ. ಹಾಗಾಗಿ ಅವರಿಗೆ ಆ ಒಂದು ಸಂದರ್ಭದಲ್ಲಿ ಗುತ್ತಿಗೆ ಸಿಗದೇ ಇದ್ದ ಕಾರಣ ಅವರ ಒಂದು ಅಲ್ಪಸಂಖ್ಯಾತರ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿಯವರ ಮೇಲೆ ಅವರು ಇಲ್ಲ ಸಲ್ಲದ ಆಪಾದನೆಯನ್ನು ಹೊರಿಸಿ ಅವರನ್ನು ತೇಜೋವಧೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಮತ್ತು ಇಲಾಖೆಗೆ ಹಾಗೂ ಈ ಶಾಲೆಗೆ ಕೆಟ್ಟ ಹೆಸರನ್ನು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ರೀತಿಯ ಒಂದು ಹೇಳಿಕೆಗಳನ್ನು ನೀಡಿರ್ತಾರೆ.